ಹಾವೇರಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ತುಂಗಾಭದ್ರಾ ನದಿ ತುಂಬಿ ಹರಿಯುತ್ತಿದೆ. ಚೌಡದಾನಾಪುರ ಗ್ರಾಮದ ಬಳಿ ತುಂಗಾಭದ್ರಾ ನದಿ ದಡದಲ್ಲಿರುವ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ ಜಲದಿಗ್ಬಂಧನ ಆಗಿದೆ. 12ನೇ ಶತಮಾನದ ಮಹಾಶರಣ ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಇದಾಗಿದೆ. ಮಂಟಪದ ಸುತ್ತ ಜಲದಿಗ್ಬಂಧನ ಆಗಿದೆ. ತುಂಗಾಭದ್ರಾ ನದಿ ಉಕ್ಕಿ ಹರಿತಾ ಇದ್ದು ರೈತರ ಜಮೀನುಗಳು ಕೂಡ ಜಲಾವೃತವಾಗಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಕಾಳಿ ನದಿ ಉಕ್ಕಿ ಹರಿಯುತ್ತಿದೆ. ಕಾರವಾರದ ಕದ್ರಾ ಡ್ಯಾಂನಲ್ಲಿ 4 ಗೇಟ್ ತೆರೆದು ನೀರನ್ನು ರಿಲೀಸ್ ಮಾಡಲಾಗಿದೆ. ಗೇಟ್ನಿಂದ 12,000 ಕ್ಯೂಸೆಕ್ ನೀರು ವಿದ್ಯುತ್ ಉತ್ಪಾದನೆಗೆ, 21,000 ಕ್ಯೂಸೆಕ್ ನೀರು, 33,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ತೀರದ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. 10 ಗೇಟ್ಗಳ ಪೈಕಿ 4 ಗೇಟ್ಗಳನ್ನು ತೆರೆದು ನೀರನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯಾದ್ಯಂತ ಕೋಳಿ ಮೊಟ್ಟೆ ದರ ಏರಿಕೆಯಿಂದ ಸರ್ಕಾರಿ ಶಿಕ್ಷಕರು ಕಂಗೆಟ್ಟಿದ್ದಾರೆ. ಮೊಟ್ಟೆ ದರ ಹೆಚ್ಚಳದಿಂದ ಹೆಚ್ಚುವರಿ ಹಣಕ್ಕೆ ಮುಖ್ಯೋಪಾಧ್ಯಾಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಯೋಜನೆ ಇದೆ. ಆದರೆ ಸರ್ಕಾರ ನಿಗದಿ ಮಾಡಿರುವ ದರ ₹5.30. ಆದರೆ ಮಾರುಕಟ್ಟೆಯಲ್ಲಿ ಇಂದಿನ ದರ ₹6.30ಯಿಂದ ₹7ವರೆಗೆ ಇದೆ. ಹೀಗಾಗಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕೆ ಮೊಟ್ಟೆ ಖರೀದಿ ಮಾಡುವುದು ಅಸಾಧ್ಯವಾಗಿದೆ. ಆದ್ರಿಂದ ಉಳಿದ ಹಣವನ್ನ ಮುಖ್ಯೋಪಾಧ್ಯಾಯರು ನೀಡಬೇಕಾಗಿದೆ. ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕರು ಮೊಟ್ಟೆ ದರವನ್ನ ಭರಿಸುವ ಪರಿಸ್ಥಿತಿ ಎದುರಾಗಿದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರುವುದು ಸರ್ಕಾರ ಅದರ ನಿರ್ವಹಣೆಯ ಹೊಣೆ ಮತ್ತು ಶಿಕ್ಷಕರು ಮತ್ತು ಸಿಬ್ಬಂದಿಗಳದ್ದಾಗಿದೆ. ಇದು ಕೇವಲ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ಯೆ ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ಹೊರೆ ಶಿಕ್ಷಕರ ಮೇಲೆ ಬಿದ್ದಿದೆ ಎನ್ನಲಾಗ್ತಿದೆ. ಮಳೆ ಇಲ್ಲದೆ ಬೆಳೆ ಇಲ್ಲ. ಹಾಗೋ ಹೀಗೋ ಬೆಳೆ ಬೆಳೆದ್ರೆ ದರ ಪಾತಾಳಕ್ಕೆ ಕುಸಿದಿದೆ. ಕುರುಗೋಡು ತಾಲೂಕಿನಲ್ಲಿ 300 ಎಕರೆ ಪ್ರದೇಶದಲ್ಲಿ ಬೆಳೆದ ಪಪ್ಪಾಯಿ ಬೆಳೆಗೆ ಬೆಲೆಯೇ ಇಲ್ಲ. ಎಕರೆಗೆ 1 ಲಕ್ಷದಂತೆ ಖರ್ಚು ಮಾಡಲಾಗಿದೆ. ಆದರೆ ಕೆಜಿ ಹಣ್ಣಿಗೆ ₹3-4 ಕೇಳ್ತಿದ್ದಾರೆ. ಗಿಡದಲ್ಲಿಯೇ ಹಣ್ಣು ಬಿಟ್ಟಿದ್ರಿಂದ ಕೊಳೆತು ಹೋಗ್ತಿವೆ. ಪಪ್ಪಾಯಿ ಬೆಳೆದ ರೈತರು ಕಂಗಾಲಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ರು. ತೋಟಗಾರಿಕೆ ಬೆಳೆಗೆ ಯಾವಾಗಲೂ ಬೆಂಬಲ ಬೆಲೆ ಇರೋದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆಗಾಲ ಆರಂಭವಾಯಿತು ಅಂದ್ರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಜನಕ್ಕೆ ಚಳಿ ಜ್ವರ ಬರುತ್ತೆ. ನದಿ, ತೊರೆ, ಕಾಲುವೆ, ತೋಡುಗಳನ್ನು ದಾಟಿ ಓಡಾಡಬೇಕಾಗಿರುವಂತ ಸ್ಥಿತಿ ಎದುರಾಗುತ್ತೆ. ಶತಮಾನದಿಂದ ಕಾಡುವ ಕಷ್ಟಕ್ಕೊಂದು ಪರಿಹಾರ ಸಿಗುವ ಲಕ್ಷಣ ಕಾಣಿಸಿದೆ. ಶಾಸಕ ಗುರುರಾಜ್ ಗಂಟಿಹೊಳೆ ಅರುಣಾಚಲಂ ಟ್ರಸ್ಟ್ ಜಂಟಿ ಯೋಜನೆಯಿಂದ ಲಾರಿಗಳ ಚಾಸಿ ಮತ್ತು ಬಿಡಿಭಾಗಗಳನ್ನು ಜೋಡಿಸಿ ಸಣ್ಣ ಬ್ರಿಡ್ಜ್ ಮಾಡಲಾಗಿದೆ. ಬೈಂದೂರು ಭಾಗದ ಹೊಸಂಗಡಿ ಭಾಗದ ಮಂದಿ ಈ ಮಳೆಗಾಲದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಜನ ಜಾನುವಾರು ಹೊಸ ಕಾಲು ಸಂಕದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಪೂರ್ತಿಯಾಗಿ ಸರ್ಕಾರವನ್ನ ಅವಲಂಬಿಸುವ ಬದಲು ಈ ಮೂಲಕ ದಾನಿಗಳ ಸಹಾಯ ಗ್ರಾಮೀಣ ಜನಕ್ಕೆ ಸಿಕ್ಕಿದಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.